ಆಯಾ ಕಾನೂನು ತಗೊಂಡು ರೈತರಿಗೆ ಕಿರುಕುಳ ನೀಡ್ತಾ ಇಲ್ಲ. ಮನೆ ಬಾಗಿಲು ಕಟ್ಟಿಗೆಲ್ಲ ವರ್ಷಗಳನ್ನ ಎತ್ಕೊಂಡು ಬರ್ತಾರೆ. ಸರ್ಕಾರದ ಕಾನೂನು ಯಾವ ರೀತಿ ಇದೆ ಅಂದರೆ ಫೈನಾನ್ಸ್ ಆಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಯಾವುದೂ ಕೂಡ ಸರ್ಕಾರಕ್ಕೆ ಹೆದರುವಂಥ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಅಂಥ ಒಂದು ಕಠಿಣವಾದ ಕ್ರಮವನ್ನು ಸರ್ಕಾರ ತಗೊಂತಿಲ್ಲ. ಇವತ್ತು ನೋಡಿರಿ, ಬೆಳಗ್ಗೆ 10 ಗಂಟೆಗೆ ಕೇರ್ಕೊಂಬಂದಿರೋ ಹಸುಗಳಿಗೆ ಮೇವಿಲ್ಲ, ನೀರಿಲ್ಲ, ಅವು ಸಾಯ್ತಾ ಇದ್ದಾವೆ. ಇವತ್ತು 1.5 ವರ್ಷ ಆಗಿದೆ ಫೈನಾನ್ಸ್ ಸಾಲ ತಗೊಂಡು ಕಂಪ್ಲೀಟ್ ಹಣ ಕಟ್ಟಿದ್ದಾನೆ. ಒಂದೇ ಒಂದು ಕಂತು ಡ್ಯೂ ಆಗಿದೆ. ಹಬ್ಬ ಬಂದಿರೋದ್ರಿಂದ ಒಂದೇ ಒಂದು ಡ್ಯೂ ಆಗಿರೋದ್ರಿಂದ ಹಸು 3 ಹಸು ಸಾಲ ಕೊಟ್ಟಿದ್ದಾರೆ. ಆದರೆ ಒಂದು ಹಸು ಸತ್ತೋಗಿರೋದಕ್ಕೆ ಅದ್ರ ಬದಲು ಎತ್ತನ್ನು ಏರ್ಕೊಂಬಂದಿದ್ದಾರೆ. ಇದು ಅವರು ಜಪ್ತಿ ಮಾಡ್ಕೊಂಬಂದಿರೋದಲ್ಲ, ಕಳ್ತನ ಮಾಡ್ಕೊಂಬಂದಿದ್ದಾರೆ. ನಾವಿವತ್ತು SP ಹತ್ರ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಆಟೋ ನಂಬರ್ ಹಾಕಿ ಇಂಥ ಆಟೋದಾಗೆ ಹಸುಗಳನ್ನ ಕಳ್ತನ ಮಾಡ್ಕೊಂಬಂದಿದ್ದಾರೆ ಅಂತೇಳಿ. ಈತ ಫೈನಾನ್ಸ್ನಲ್ಲಿ ಏನಾದರೂ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಬಂದು ಆಟೋದ ತೊಗೊಂಡೋಗಿ ಆ ರೈತನ ಮನೆಗೆ ಇಳಿಸಿ ಆ ರೈತನಿಗೆ ಕ್ಷಮೆ ಕೇಳಿ ವಾಪಸ್ ಬರಬೇಕು. ಇಲ್ಲಾಂದ್ರೆ ಯಾವ ಕಾರಣಕ್ಕೂ ನಾವು ಫೈನಾನ್ಸನ್ನು ಓಪನ್ ಮಾಡೋಕ್ಕೆ ಬಿಡೋದಿಲ್ಲ. ಅವನು ಯಾವ ರೀತಿ ಫೈನಾನ್ಸನ್ನು ಮುಂದುವರಿಸ್ತಾ ನಾಳೆಯಿಂದ ನಾವು ನೋಡ್ತೀವಿ. ನಮ್ಮ ಶಿವಮೊಗ್ಗ ಪಕ್ಕನೇ ಸಿದ್ದಿಪುರ ಅಂತೇಳಿ ಭರತ ಅಂತೇಳಿ ಒಬ್ಬ ಹುಡುಗ, ಅವ್ರು ಜೀವನ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು. ಹಸುಗಳಿಗೆ ಲೋನ್ ಕೊಟ್ಟಿರೋದು. ಇವ್ರೇನು ಕಾರ್ ತೊಗೊಳಕ್ಕೆ ಕೊಟ್ಟಿಲ್ಲ, ದೇಶ ಬಿಟ್ಟು ಓಡೋಗಿ ಕೊಟ್ಟಿಲ್ಲ. 10,000 ಗಟ್ಟಲೆ ಸಾಲ ಮಾಡ್ಕೊಂಡವ್ರು ದೇಶ ಬಿಟ್ಟು ಓಡೋಗಿದ್ದಾರೆ. ಅಂತರ್ನ ಹಿಡಿಯೋ ಶಕ್ತಿ ಫೈನಾನ್ಸ್ಗಳಿಗಿಲ್ಲ, ಬ್ಯಾಂಕ್ನರಿಗೂ ಇಲ್ಲ. ಏನೋ ಹೊಟ್ಟೆಪಾಡಿಗಾಗಿ ತರಕಾರಿ ಮಾರರಿಗೆ, ಹಾಲು ಮಾರರಿಗೆ ಇಂಥವ್ರಿಗೆ ಕೊಟ್ಟಿರೋ ಅಂಥ ಸಾಲನ್ನು ಕೊಟ್ಟಿಲ್ಲ ಅಂತೇಳಿ ಇವತ್ತು ಜಪ್ತಿ ಮಾಡೋ ಅಂಥ ಸ್ಥಿತಿ ಬಂದಿರ್ಬೇಕಾರೆ ಇಲ್ಲೇ ಆಡಳಿತ ಪಕ್ಷಗಳು ಯಾವ ರೀತಿ ಇರ್ಬೋದು, ವಿರೋಧ ಪಕ್ಷದವ್ರು ಭಾಳ ನಾವು ರೈತರ ಪರವಾಗಿ ಹೋರಾಟ ಅಂತಾರೆ. ಇವ್ರು ಏನಿದ್ರು ಧರ್ಮದ ಮೇಲೆ ಹೋರಾಟ ಮಾಡ್ತಿದ್ದಾರೆ ಹೊರತು ಯಾವುದೇ ರೈತರ ಪರವಾಗಲಿ ಬಡವ್ರ ಪರವಾಗಲಿ ಹೋರಾಟ ಇಲ್ಲ. ಇವತ್ತು ಕಣ್ಣಿದ್ರೆ, ಕಿವಿ ಇದ್ದರೆ, ಅವ್ರಿಗೇನಾದ್ರು ಮನಸ್ಸಿದ್ರೆ ಇವತ್ತು ಕಣ್ಣು ಬಿಟ್ಟು ನೋಡಬೇಕು. ಇಲ್ಲೇ ರಾಜ್ಯದ ರೈತರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ, ಇಲ್ಲಿ ಕೂಲಿ ಸ್ಥಿತಿ ಏನಾಗಿದೆ, ಇವ್ರ ಹೋರಾಟಗಳು ಯಾವುದಕ್ಕೆ ನಡೀತಿದ್ದಾವೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ನಾಳೆಯಿಂದ ಫೈನಾನ್ಸ್ ಯಾರು ಇವತ್ತು ಹಾಕ್ಲಕ್ಕೆ ಓಡೋಗಿದ್ದಾನೆ, ಒಬ್ಬರು ಇಲ್ಲ ಅಲ್ಲಿ ಫೈನಾನ್ಸ್ನವರು. ನಾವೀಗ SP ಕಂಪ್ಲೇಂಟ್ ಕೊಟ್ಟು ಮುಂದಿನ ಕ್ರಮ ತಗೊಂಡು ಇಟ್ಟು ರಾಜ್ಯೋಪಾಧ್ಯಾಯ.